ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂಥೇಳಿ ಅನ್ಕೊತೀನಿ. ಇದು ನಂದು ಸೋಮವಾರದ ವ್ಲಾಗ್ ನೋಡ್ರಿ. ಬೆಳಗ್ಗೆ ಎದ್ದು ನಾನು ಏನಂತಿದ್ರೆ ಕಿಚನಿಗೆ ಬಂದು ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ನಂದು ಆಲ್ಮೋಸ್ಟ್ ರೊಟ್ಟಿನ ನಾನು ಇಲ್ಲೇ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳತ್ತಿದ್ದೆ ನೋಡ್ರಿ. ಜಿಗಿಟಿಗೆ ಇಟ್ಕೊಂಡ ನೀರೆಲ್ಲ ಕಾಸಿ ಹಿಟ್ಟಿಗೆ ಜಿಗಿಟ್ ಹಾಕ್ಕೊಂಡ್ರಾತಂತ ಹೇಳಿ ನಾನಿಲ್ಲೇ ಜಿಗಿಟ್ ಹಾಕ್ಕೊಂಡೆ ನೋಡ್ರಿ. ಈ ರೀತಿಯನ್ನ ಜಿಗಿಟ್ ಹಾಕ್ಕೊಳ್ಳೋದಂತಂದ್ರೆ ನೀರನ್ನ ಚಲೋ ತೆಂಗೆ ಕುದಿಸಿ ಏನು ನಾವು ಜೋಳದ ಹಿಟ್ಟು ಸಾನಿಸಿ ಇಟ್ಕೊಂಡಿರ್ತೇವಲ್ರಿ, ಆ ಜೋಳದ ಹಿಟ್ಟಿಗೆ ಆ ನೀರನ್ನ ಕುದಿಸಿ ಚಲೋ ಕುದಿಬೇಕ್ರಿ. ಅದು ಭಾಳಷ್ಟು ಮಸ್ತಾಗಿ ಕುದಿತಿರ್ಬೇಕು. ಅವಾಗ ನೀರು ತೊಗೊಂಡು ಅದನ್ನು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕ್ರಿ ನಾವು. ಅಂತಂದ್ರೆ ಆ ಜೋಳದ ಹಿಟ್ಟು ಕಲಿಸ್ಕೊಳ್ಳೋ ಪದ್ಧತಿನ ಇದೇ ರೀತಿ ನೋಡ್ರಿ. ತಣ್ಣೀರೆಲ್ಲ ಹಾಕಿ ಕಲಸಿದ್ರೆ ರೊಟ್ಟಿ ಮಾಡೋದಲ್ಲ, ಅದು ಹಿಟ್ಟು ಕಲ್ಸಕ್ಕೆ ಬರೋಂಗಿಲ್ಲ, ಆ ರೀತಿ ಇರ್ತೈತಿ. ಹಂಗೆ ನನ್ನ ಇವತ್ತಿನ ದಿನ ಈ ರೀತಿಯಾಗಿ ಶುರುವಾಗಿತ್ತು ನೋಡ್ರಿ. ಆಲ್ಮೋಸ್ಟ್ ಇದೇ ರೀತಿಯಾಗಿ ಶುರುವಾಗಿರ್ತೈತಿ. ಒಂದೊಂದು ದಿವಸ ಒಂದೊಂದು ಥರ ಇರ್ತೈತಿ. ಆದ್ರೇನು ರೊಟ್ಟಿ ಮಾತ್ರ ಡೈಲಿ ನಾಷ್ಟಕ್ಕೆ ನಮ್ದು ಇರ್ತೈತಿ. ಸೊ ಹಾಗಾಗಿ ರೊಟ್ಟಿನ ಮಾಡ್ಕೊಳಕ್ಕೆ ಶುರು ಮಾಡಿದ್ದೆ. ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಹಂಗೆ ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಹಂಗೆ ನಾನು ಇದಿಷ್ಟು ಮಾಡಿಕೊಂಡೆ, ಮತ್ತು ಕಂಟಿನ್ಯೂ ಏನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ರೀ ರೊಟ್ಟಿ ಮಾಡೋದನ್ನು. ಹಂಗೆ ನಾನಿವತ್ತು ರೊಟ್ಟಿ ಜೊತೆಗೆ ಬದ್ನಿಕಾಯಿ ಪಲ್ಯನ ಮಾಡ್ಕೊಳತ್ತಂತ ಹೇಳಿ ಬದ್ನಿಕಾಯಿ ಪಲ್ಯನ ಮಾಡ್ಕೊಳಕತ್ತಿದ್ದೆ. ನಂದು ಹಳೆ ವಿಡಿಯೋದಾಗೆಲ್ಲ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಮಾಡೋದನ್ನು ನಾನು ತೋರಿಸ್ಕೊಂಡೇನೆ. ಬಟ್ ಈ ರೀತಿ ಸಿಂಪಲ್ಲಾಗಿ ಬದ್ನಿಕಾಯಿ ಪಲ್ಯ ಮಾಡೋದನ್ನು ನಾನು ಯಾವಾಗೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿಲ್ಲ ಅಂಥೇಳಿ ಅನ್ಕೊತೀನಿ. ಹಾಗಾಗಿ ನಾನಿವತ್ತು ಸಿಂಪಲ್ಲಾಗಿ ಒಂದು ಬದ್ನಿಕಾಯಿ ಪಲ್ಯ ಮಾಡ್ಕೊಳ್ಳೋನು ಅಂಥೇಳಿ. ನನಗೆ ಕರೆ ಅಂತಂದ್ರೆ ಈ ರೀತಿ ಸಿಂಪಲ್ಲಾಗಿ ಏನು ಪಲ್ಯ ಮಾಡ್ಕೊತೇವಲ್ರಿ, ಅದು ಭಾಳ ಇಷ್ಟ ಆಗುವಂಥದ್ದು. ಅದ್ರಾಗ ಬದ್ನಿಕಾಯಿ ಅಂತೂ ನನಗೆ ಇದೇ ಇಷ್ಟ ಆಗುವಂಥದ್ದು. ಆಮೇಲೆ ನಂಗೆ ಇನ್ನೊಂದು ಏನಂತ ಹೇಳಿದ್ರೆ, ಈ ರೀತಿ ಬದ್ನಿಕಾಯಿ ಪಲ್ಯ, ಹಾಲು, ಅನ್ನ ಇದಿಷ್ಟು ಇದ್ರೆ ಸಾಕು ನೋಡ್ರಿ. ನಂಗೆ ಅದು ಒಂಥರ ಏನಂತ ಹೇಳ್ತೀವಿ, ಚಲೋ ಊಟ ಅಂಥೇಳಿ ಅನ್ನಿಸ್ತೈತಿ. ಹಾಗಾಗಿ ನಾವು ಬರೀ ಎಣ್ಗಾಯಿ ಪಲ್ಯ ಮಾಡೋದು, ಗ್ರೇವಿ ಹಾಕಿ ಮಾಡೋದು, ಎಲ್ಲನೂ ರುಬ್ಬಿ ಮಿಕ್ಸಿಗೆ ಹಾಕಿ ರುಬ್ಬಿ ಮಾಡೋದು, ಅದನ್ನು ಮಾಡೋದಾಗಿತ್ತು ಬರೀ ನಾವು. ಅದಕ್ಕೆ ನಾನಿವತ್ತು ರುಬ್ಬಿ ಮಾಡೋದು, ಕೊಬ್ಬರಿ ಎಲ್ಲ ಹಾಕಿ ರುಬ್ಬಿ ಎಲ್ಲ ಮಾಡ್ಕೊಳ್ಳೋದು ಬೇಡ. ಇವತ್ತು ಈ ರೀತಿ ಸಿಂಪಲ್ಲಾಗಿ ನಾರ್ಮಲ್ಲಾಗಿ ಪಲ್ಯ ಮಾಡೋನು ಭಾಳ ದಿನ ಆಗಿತ್ತು ಅಂತ ಹೇಳಿ ನಾನಿವತ್ತು ಈ ರೀತಿ ನಾರ್ಮಲ್ಲಾಗಿ ಬದ್ನಿಕಾಯಿ ಪಲ್ಯನ ಮಾಡ್ಕೊಳ್ಳೋಂಥದ್ದು ನೋಡ್ರಿ. ಈ ರೀತಿ ಮಸ್ತಾಗಿರ್ತೈತೆ ರೀ. ನಂಗೆ ಇದು ರುಚಿ ಕೊಡುವಂಥದ್ದು. ಏನಂತ ಹೇಳಿದ್ರೆ ಏನಿಲ್ಲ, ಒಂದು ಸ್ವಲ್ಪ ಜಾಸ್ತಿ ಉಳ್ಳಾಗಡ್ಡಿ, ಟೊಮ್ಯಾಟೊ ಹಾಕಬೇಕು. ಆಮೇಲೆ ಹಸಿ ಖಾರ, ನಿಮ್ಗೆ ಗೊತ್ತಿರ್ತೈತಿ, ನಾನು ವೀಡಿಯೋದಾಗ ನೋಡಿರ್ತೀನಿ. ನಾನು ಹಸಿ ಖಾರ ಅಂತೂ ಮಾಡೇ ಇಟ್ಕೊಂಡಿರ್ತೇನೆ ಆಲ್ಮೋಸ್ಟ್. ಯಾಕಂತ ಹೇಳಿದ್ರೆ ಇದೇ ರೀತಿ ನಮಗೆ ಬೇಕು ನೋಡ್ರಿ. ಹಾಗಾಗಿ ನಾನು ಅದನ್ನು ಹಸಿ ಖಾರನ ಮಾಡಿ ಫ್ರಿಜ್ ಒಳಗೆ ರೆಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಈ ರೀತಿ ಎಲ್ಲ ನಮ್ಗೆ ಪಲ್ಯಕ್ಕದು ಬೇಕಾಕತ್ರಿ. ಈಗ ನನಗೆ ಈ ಪಲ್ಯಕ್ಕೂ ನೋಡಿದ್ದೆ ನಾನು ಹಸಿ ಖಾರ, ಅರ್ಶಿಣ ಪುಡಿ, ಉಪ್ಪು, ಒಂದು ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕಿ ಪಲ್ಯನ ಮಾಡ್ಕೊಂಡಂಥದ್ದು. ಈ ರೀತಿಯಾಗಿ ಪಲ್ಯ ಮಾತ್ರ ಭಾಳ ಮಸ್ತಾಗಿತ್ತು ರೀ. ನನಗಂತೂ ಇಷ್ಟ ಆಯ್ತು ಪಲ್ಯ. ಹಿಂಗೆ ನಮ್ದು ಇವತ್ತಿನ ದಿನ ಶುರುವಾಗಿತ್ತು ನೋಡ್ರಿ. ಹಂಗೆ ಗುಬ್ಬಿ, ಸೃಜನ ಅವರು ಎಲ್ಲ ಎದ್ದಿದ್ರು. ಹಂಗೆ ಅವ್ರದ್ದು ಗುಬ್ಬಿಗಂತೂ ಆಕೆ ಆಟ ಆಡತ್ತಿದ್ಲು ರೀ. ಆರಾಮನೂ ಆಗ್ಯಾಳ. ಈಗ ಮತ್ತೆ ಯಾಕೋ ಬೆಳಿಗ್ಗೆ ಆರಾಮಾಗಿ ಆಟ ಆಡತ್ತಾಳ್ರಿ. ಈಗ ಮುಂದೆ ಅವಾಗ ಆರಾಮಿರ್ಲಿಲ್ಲಲ್ರಿ, ಹಾಗಾಗಿ ಒಂದು ಸ್ವಲ್ಪ ಕಿರಿಕಿರಿ ಮಾಡತ್ತಿದ್ಲು. ಆಮೇಲೆ ಇಲ್ಲಿ ನೋಡ್ರಿ, ಇದು ಮುಟ್ಕಿ ಮಾಡಿದ್ದ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಅದನ್ನ ಇನ್ನೊಂದು ಸಲ ನಾನು ವಿಡಿಯೋದಾಗ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಇದು ಮುಟ್ಗಿ ರೊಟ್ಟಿ ರೀ. ಅದು ಏನದು ಏನು ಮಾಡ್ಕೊಂಡು ತಕ್ಕೋ ನೀನು ಹೆಂಗೆ ಸಿಗಿಸ್ಕೊಂಡಿದ್ನ? ಹಂಗಲ್ಲ, ಈ ಕಡೆ ಹಾಂ ಸಿಗಿಸ್ಕೊಳ್ಳುವಾಗ ತೆಕ್ಕೋ. ಹೆಂಗೆ ತಕ್ಕೋತಿ? ನಾ ತೆಗಿದಿಲ್ಲ ಕಿತಾಪತಿ. ತೊಕ್ಕೋ ಎಲ್ಲಿ ಆ ಕಡೆ ತಕ್ಕೋ, ಕೈ ಬರ್ತೈತೆ ನೋಡಿ. ತಕ್ಕೋ, ಬರಲಿಲ್ಲ. ಹಾಂ
ಡೌರಾನಿ ಹಾಳಾಗ್ತಿದ್ದೆಲ್ಲ ಮತ್ತೆ ಹೆಂಗೆ ಬಂತದೆ ಗುಬ್ಬಿ ಓಯ್ ಹೆಂಗೆ ಬಂತದೆ ಸಿಕ್ಕೊಂಡಿತ್ತು ಹೆಂಗೆ ಬಂತ ಹಾಂ ಹೆಂಗೆ ತಗೊಂಡು ಓಯ್ ಸಿಕ್ಕೊಂಡಿತ್ತಾ ಹಾಂ ಹೆಂಗೆ ಸಿಗಿಸ್ಕೊಂಡಿದ್ದು ಎಲ್ಲಿ ಸಿಕ್ಕೊಂಡಿತ್ತದ ಎಲ್ಲಿ ಸಿಕ್ಕೊಂಡಿತ್ತು ಎಲ್ಲಿ ಸಿಕ್ಕೊಂಡಿತ್ತೆ ಅದಕ್ಕೆ ಯಾಕೆ ಹೊಡಿತಿ ಇಲ್ಲಿ ಸಿಕ್ಕೊಂಡಿತ್ತದ ಅದಕ್ಕೆ ಯಾಕೆ ಹೊಡಿತಿ ನೀನೇ ಸಿಗಿಸ್ಕೊಂಡಿಲ್ಲ ಅದೇನು ಮಾಡ್ಬೇಕು ಮತ್ತು ಹೊಡಿದ ಅದಕ್ಕೆ ಹಾಂ ಹಾಂ ಬೀಳ್ತದ ಬೀಳ್ತದ ಹಾಂ ಬಿಸ್ಲೈತೆ ನೋಡಿದೆ ಹಾಂ ಬಿಸಿಲು ಬಾ ಒಳಗೋಗುನ್ ಬಾ ಹಾಂ ಬಿಸಿಲೈತೆ ಬಾ ಗುಬ್ಬಿ ಹಾಂ ಎದಕ್ಕೆ ಏನ ಚಿರುದ ಹಾಂ ಬಿತ್ತ ಕೆಡುಕುತ್ತೆ ಬಾ ಹೋಗುನ್ ಬಾ ಬಾ ಹೋಗುನೇ ಹಾಂ ಹಗುರು ಹಗುರು ಇಲ್ಲಿ ಬಾ ಇಲ್ಲೇ ಬಾ ಇಲ್ಲೇ ಬಾ ಎಲ್ಲಿ ಹೋಗ್ಬೇಡ ಬಾ ಸೀದಾ ಬಾ ಏಯ್ ಸರಿ ಬಾ ನೀ ಬಾ ನೀ ಸುಂಬಾ ಬಾ ಸುಂಬಾ ಬಾ ನೋಡ್ರಿ ನಮ್ಮ ಗುಬ್ಬಿ ಎಷ್ಟು ಡವ್ ಮಾಡಕ್ಕೆ ಕಲ್ತಾಳೆ ಅದೇನೂ ಇಲ್ಲ ಸೈಕಲ್ನಾಗ ಕೈಯಾಗಿಂದ ಸಿಕ್ಕೊಂಡಿತ್ತದ ಅದೇನಿಲ್ಲ ಕೈಯಕ್ಕೆ ಮುಂದೆ ಮಾಡಿದ್ರೆ ಬರ್ತದ ಮತ್ತೇನು ಸಿಕ್ಕೊಂಡಿಲ್ಲ ಅದು ಕೈಯಕ್ಕೆ ಹಿಂಗೆ ಮುಂದೆ ತೆಗೆದ್ರೆ ಬರ್ತದ ಅಷ್ಟೈತಿ ಎಷ್ಟು ಡ್ರಾಮಾ ಮಾಡ್ತಾಳೆ ಅಂತಂದ್ರೆ ಸಿಕ್ಕಾಪಟ್ಟಿ ಡ್ರಾಮಾ ಮಾಡ್ತಾಳೆ ಅದು ಚೀರಾತಾಳೆ ನಾನು ತಾನೇ ತಗೊಂಡ್ಲು ನೀವೇ ನೋಡಿದ್ರೆ ಅದನ್ನು ಆಕೆ ಮುಂದೆ ಕೈ ಮಾಡಿದ್ರೆ ಬರ್ತದ ಆ ರೀತಿ ಐತಿ ಸುಳ್ಳು ಅಳೋರಂಗೆ ಡ್ರಾಮಾ ಮಾಡ್ತಾಳೆ ಅಳೋದಿಲ್ಲ ಆಮೇಲೆ ನಗೋರಂಗೆ ಬೇಕಂತ ಜೋರು ನಗ್ತಾಳೆ ನಗು ಬರ್ಲಾರ್ದನ ನಗ್ತಾಳೆ ಆ ರೀತಿ ಎಲ್ಲ ಮಾಡ್ತಾಳೆ ನೋಡ್ರಿ ಸಿಕ್ಕಾಪಟ್ಟಿ ಡ್ರಾಮಾ ಮಾಡಕ್ಕೆ ಕಲ್ತಾಳೆ ಈಗಂತೂ ಹಿಂಗದ ಏನ ಏನ ಹೆಂಗದ ಶೋಲ ಆಗ್ತೈತ್ರಿ ಮತ್ತೆ ಹೆಂಗದೆ ಹಂಗದ ಹಂಗದು ಗುಪ್ಪಿ ಪಕ್ಕ ನೋಡ್ರಿ ಇದು ತಿನ್ನು ಬಂಗಾರ ಮತ್ತೆ ಮಾಡ್ಬಾ ಹೆಂಗದ ಇಲ್ಲಿ ನೋಡಿ ಮಾಡಿ ಇಲ್ಲಿ ಎಲ್ಲ ಹಾಕಿ ಹಿಂಗೆ ಮಾಡಿ ಗೊಬ್ಬೆ ಹಿಂಗ್ದ ನೀ ಮಾಡಿ ಏನು ಕಿತಾಪತಿ ಮಾಡ್ಬೇಕೀಗ ಹಾಂ ಚಪ್ಪಲಿ ಹಾಕ್ಕೋಬೇಕಾ ಈಗ ಹಾಕ್ಕೋ ನಿಂಗೆ ಬರ್ತೈತದ ಐ ನೋಡಿ ಹೆಂಗೆ ಬಿತ್ತು ಗುಬ್ಬಿ ಬಿತ್ತ ಹಾಂ ಹೇಳಿ ಮೇಲೆ ನೋಡ್ರಿ ಹೆಂಗೆಲ್ಲ ಎಷ್ಟೆಲ್ಲ ಡವ್ ಮಾಡ್ತಾಳಂತಂದ್ರೆ ಸಿಕ್ಕಾಪಟ್ಟಿ ಯಪ್ಪ ಇಷ್ಟೆಲ್ಲ ಈಗ ಜಸ್ಟ್ ಒಂದು ವರ್ಷ ಕಂಪ್ಲೀಟ್ ಆಗೈತೆ ನಂಗಂತೂ ಇಷ್ಟೆಲ್ಲ ಮಾಡ್ತಾವ ಮಕ್ಕಳು ಅಂಥೇಳಿ ಅನ್ನಿಸ್ತೈತಿ ಇಲ್ಲಿ ನೋಡ್ರಿ ಕುರ್ಚಿ ಹತ್ತಾತಾಳೆ ಹೆಂಗೆ ಹೋಮ ಗುಬ್ಬಿ ಹತ್ತಿ ಅಪ್ಪ
ಕುಂತ್ಲ ರಾಮ್ ಮಾರಾಣಿ. ಏನು ಸ್ವಲ್ಪ ಮಾಡ್ತತ್ರಿ ಇದು. ಹತ್ತಕ್ಕೆ ಬರ್ತೈತಿ ನಿಂಗೆ? ಹತ್ತಕ್ಕೆ ಬರ್ತೈತಿ? ಬರೋದಿಲ್ಲ ಮತ್ತು ಈಗಾರ ಹತ್ತಿದಿಲ್ಲ. ಹಾಂ ಹಾಂ ಏನು? ಹಾಂ ಏನು 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 ಕೈ ಮಾಡಿ ಮಾತಾಡ್ತಿ ಇಲ್ಲ? ಹಾಂ ಇಳಿ ಇಳಿ ಕೆಳಗಿಳಿ ಕೆಳಗಿಳಿ ಇಳಿ ಹಾಗಾರೆ. ಅಯ್ಯೋ ಹೇಳಿ ಮೇಲೆ ರೇ ಬಂತಲ್ಲ. ಇಳಿದಿಲ್ಲ ಒಲ್ಲೆ ಯಾಕ ಕೆಳಗಿಳಿ ಕೆಳಗಿಳಿ. ಏನು ಏನು ಇದಕ್ಕೆ ಚಿರ್ತಿಯ ಏನು ಇಳಿಯಕ್ಕೆ ಬರ್ತೈತಲ್ಲ ನಿಂಗೆ ಇಳಿಯೋ ಯಪ್ಪ ದೇವ. ಈ ರೀತಿ ಎಲ್ಲ ಕುರ್ಚಿ ಹತ್ತೋದು, ದೊಡ್ಡ ಕುರ್ಚಿ ಹತ್ತಾಳೆ ನೋಡ್ರಿ. ದೊಡ್ಡ ಕುರ್ಚಿ ಹತ್ತೋದು ಇಳಿಯೋದು ಎಲ್ಲ ಮಾಡ್ತಾಳೆ. ಮತ್ತು ಅಲ್ಲಿ ಹೊರಗೆ ಹೋದ್ರೆ ಮೆಟ್ಕಾಟಿ ಮ್ಯಾಲೆ ಆಕಿಗೆ ನಾನು ಏನರ ತಿನ್ಸೋದಿತ್ತಂದ್ರೆ ಎಷ್ಟು ಚಲೋ ಹೇಳ್ತಾಳೆ ಅಂದು ಕೈ ಮಾಡಿ ಇಲ್ಲಿ ಕುಂದ್ರ ಅಂತ ಹೇಳ್ತಾಳೆ. ನನಗೆ ಅದು ಮೆಟ್ಗಾಟಿ ಎಲ್ಲ ತೋರಿಸಿ ಇಲ್ಲಿ ಕುಂದ್ರ ಅಂತ ಹೇಳೋದು ಈ ರೀತಿ ಎಲ್ಲ ಮಾಡ್ತಾಳೆ ನೋಡ್ರಿ. ಸಿಕ್ಕಾಪಟ್ಟಿ ಏನಂತ ಹೇಳಿದ್ ಎಲ್ಲ ಥರನೂ ಈಗ ಆಕಿಗೆ ಸುಮ್ಮನೆ ನಕ್ಕಂಗೆ ಮಾಡೋದು, ಸುಮ್ಮನೆ ಹತ್ತಂಗೆ ಮಾಡೋದು ಆ ರೀತಿ ಎಲ್ಲ ಮಾಡ್ತಾಳೆ ನೋಡ್ರಿ. ಅದೆಲ್ಲ ನಾನು ಮಧ್ಯಾಹ್ನ ಊಟ ಆದಮೇಲೆ ಮಾಡ್ಕೊಂಡಂಥ ವಿಡಿಯೋ. ಆಮೇಲೆ ಸಂಜೆ ಮಟನೂ ಕೆಲಸ ಆಕಿ ನೋಡ್ಕೊಳ್ಳೋದ್ರಾಗ ಸರಿಯಾಗಿ ತಲೆನ ಬಾಚ್ಕೊಂಡಿದ್ದಿಲ್ಲ, ರೆಡಿನೂ ಆಗಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ ರೀ. ಇದು ನಾನು ಮಧ್ಯಾಹ್ನ ಊಟ ಗಿಟ ಎಲ್ಲ ಮುಗಿಸಿ ಎಲ್ಲ ಮನೆಯೆಲ್ಲ ಸ್ವಲ್ಪ ಎಲ್ಲ ಕಸ ಮತ್ತು ಹೊಡೆದು ಎಲ್ಲ ಬಾಂಡೆ ಇದ್ದು ರೀ ಎಲ್ಲನೂ ತೊಳೆದು ಸ್ವಲ್ಪ ಫ್ರೆಶ್ ಅವಾಗ ಟೈಮ್ ಸಿಕ್ತಂತ ಹೇಳಿ ಅನ್ನಿಸ್ತ್ರಿ. ಸ್ವಲ್ಪ ಅವಾಗ ಒಂದು ಸ್ವಲ್ಪ ಎಲ್ಲ ಫ್ರೆಶ್ ಆಗಿದ್ದೆ. ಹಂಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೋಬೇಕಂತ ಬಂದೆ. ಅಷ್ಟೊತ್ತಿಗೆ ಮತ್ತು ನಮ್ಮ ಗುಬ್ಬಿ ಬಿಟ್ಲು ನೋಡ್ರಿ. ಆಕಿ ಬಿಡ್ತಾಳೆ ಹಂಗೆ. ಈ ರೀತಿಯಾಗಿ ನನ್ನ ಒಂದು ಇವತ್ತಿನ ದಿನ ಇತ್ತು ನೋಡ್ರಿ. ಸೊ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.